ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಮುಕ್ತಾಯಗೊಂಡಿದೆ. ಪರಿಷತ್ ಚುನಾವಣೆಯ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯಾಗಿದೆ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಮುಕ್ತಾಯಗೊಂಡಿದೆ. ಪರಿಷತ್ ಚುನಾವಣೆಯ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯಾಗಿದೆ. 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಈಗಾಗಲೇ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಅಡ್ಡ ಮತದಾನ ಆಗದಂತೆ ಶಾಸಕರಿಗೆ ಕಿವಿ ಮಾತೊಂದನ್ನ ಹೇಳಿರುವಂತದ್ದು. ಯಾವುದೇ ಆತಂಕ ಬೇಡ ಅಂತ ಶಾಸಕರಿಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಪಕ್ಷ ಶಿಸ್ತಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತೆ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ರೆಸಾರ್ಟ್ನಲ್ಲಿ ನಡೆದ ರಾಜಕೀಯ ತಂತ್ರ ಚರ್ಚೆ. ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟು ಕಾಪಾಡುವ ಪ್ರಯತ್ನವಿದು. ಈಗಾಗಲೇ ಒಂದು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಪರಿಷತ್ ಚುನಾವಣೆಯ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಇವತ್ತು ಚರ್ಚೆಯಾಗಿದೆ. ಹಾಗಾದ್ರೆ 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಎಲ್ಲಾ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಯಾರನ್ನ ಚೂಸ್ ಮಾಡ್ಬೇಕಂತ ಹೇಳಿ ಅಡ್ಡ ಮತದಾನ ಆಗದಂತೆ ಶಾಸಕರಿಗೆ ಇಲ್ಲಿ ಕಿವಿ ಮಾತೊಂದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಡಿಕೆಶಿ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಮುಕ್ತಾಯಗೊಂಡಿರುವಂತದ್ದು. ರೆಸಾರ್ಟ್ನಲ್ಲಿ ರಾಜಕೀಯ ತಂತ್ರದ ಬಗ್ಗೆ ಚರ್ಚೆಯಾಗಿದೆ. ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟು ಕಾಪಾಡುವ ಪ್ರಯತ್ನವಾಗಿದೆ. ಇನ್ನು ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಆತಂಕ ಬೇಡ ಅಂತ ಹೇಳಿ ಶಾಸಕರಿಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಪಕ್ಷ ಶಿಸ್ತಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತೆ ಈಗಾಗಲೇ ಡಿಕೆಶಿ ತಮ್ಮೆಲ್ಲ ಶಾಸಕರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು 2028ರ ಎಲೆಕ್ಷನ್ ರಾಜಕೀಯ ತಂತ್ರ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಸಿಎಲ್ಪಿ ಸಭೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ನಡೆದಿರುವಂತದ್ದು. ಪಕ್ಷ ಶಿಸ್ತಿನ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರಿಗೆ ಹೇಳಿದ್ದಾರೆ.